ಹಲೋ ವೀಕ್ಷಕರೇ, ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ವಿಶಾಲವಾದ, ವಿಚಿತ್ರವಾದ, ಕೇವಲ ಹಣ, ಅಂತಸ್ತು ಮತ್ತು ಅಧಿಕಾರಕ್ಕೆ ಬೆಲೆ ಕೊಡುವಂತಹ ಈ ಮಾಯಾ ಪ್ರಪಂಚದಲ್ಲಿ ಮನುಷ್ಯ ಎಷ್ಟೇ ದೊಡ್ಡ ಪದವಿಗಳನ್ನು ಪಡೆದಿರಲಿ, ಎಷ್ಟೇ ಕೋಟಿ ಹಣವನ್ನು ಸಂಪಾದಿಸಿರಲಿ, 7 ಅಂತಸ್ತಿನ ಅರಮನೆಯನ್ನೇ ಕಟ್ಟಿ ಮೆರೆಯಲಿ, ಅಂತಿಮವಾಗಿ ಅವನ ಮನಸ್ಸಿಗೆ ನಿಜವಾದ ಶಾಂತಿ, ನೆಮ್ಮದಿ ಮತ್ತು ಸಮಾಧಾನ ಸಿಗುವುದು ಕೇವಲ ಆ ಭಗವಂತನ ಸನ್ನಿಧಿಯಲ್ಲಿ ಮಾತ್ರ. ಮನುಷ್ಯ ಜೀವನದಲ್ಲಿ ಎಷ್ಟೇ ಓಡಿದರೂ ಕೊನೆಗೆ ನೆಮ್ಮದಿ ಹುಡುಕುವುದು ದೇವರ ಹತ್ತಿರವೇ. ಮನುಷ್ಯನ ಅಹಂಕಾರ ಕೇವಲ ಸ್ಮಶಾನದವರೆಗೆ ಮಾತ್ರ ಇರುತ್ತದೆ, ಆದರೆ ಅವನ ಭಕ್ತಿ ಅವನನ್ನು ಕೈಲಾಸದವರೆಗೆ ಕೊಂಡೊಯ್ಯುತ್ತದೆ. ವಿಶೇಷವಾಗಿ ಈ ಕಲಿಯುಗದಲ್ಲಿ ಎಂಥದ್ದೇ ಕಷ್ಟವಿರಲಿ, ಮನಸ್ಸಿನಲ್ಲಿ ಹನುಮಂತನನ್ನು ನೆನೆದರೆ ಸಾಕು, ಆತ ಕಣ್ಣೀರು ಒರೆಸಿ ಧೈರ್ಯ ತುಂಬುತ್ತಾನೆ. ಶಕ್ತಿ, ಬುದ್ಧಿ ಮತ್ತು ಭಕ್ತಿಯ ಸಂಗಮವಾಗಿರುವ ಮಾರುತಿಯು ತನ್ನನ್ನು ನಂಬಿದವರನ್ನು ಎಂದಿಗೂ ಕೈಬಿಡುವುದಿಲ್ಲ. ಎಲ್ಲಿ ರಾಮನಾಮ ಇರುತ್ತದೆಯೋ ಅಲ್ಲಿ ಹನುಮಂತ ನೆಲೆಸಿರುತ್ತಾನೆ. ಎಲ್ಲಿ ನಿಜವಾದ ಭಕ್ತಿ ಇರುತ್ತದೆಯೋ ಅಲ್ಲಿ ಖಂಡಿತವಾಗಿಯೂ ಶಕ್ತಿ ಇರುತ್ತದೆ. ನಾವು ಅನೇಕ ಬಾರಿ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋದಾಗ ಒಂದು ಸಾಮಾನ್ಯ ದೃಶ್ಯವನ್ನು ನೋಡುತ್ತೇವೆ. ಕೆಲವರು ಬೆಲೆಬಾಳುವ ಕಾರಿನಲ್ಲಿ ಬಂದು ಇಳಿಯುತ್ತಾರೆ. ಮೈತುಂಬ ರೇಷ್ಮೆ ಬಟ್ಟೆಗಳನ್ನು ಧರಿಸಿ, ಕುತ್ತಿಗೆಯಲ್ಲಿ ಮತ್ತು ಕೈಗಳಲ್ಲಿ ಮಿನುಗುವ ಚಿನ್ನದ ಆಭರಣಗಳನ್ನು ಹಾಕಿಕೊಂಡು ಬರುತ್ತಾರೆ. ಕೈಯಲ್ಲಿ ದೊಡ್ಡ ದೊಡ್ಡ ಹೂವಿನ ಹಾರಗಳನ್ನು, ಬೆಳ್ಳಿ ತಟ್ಟೆಯಲ್ಲಿ ಬೆಲೆಬಾಳುವ ಹಣ್ಣುಗಳನ್ನು ಹಿಡಿದು ಬಹಳ ವೈಭವದಿಂದ, ಅಹಂಕಾರದಿಂದ ದೇವಸ್ಥಾನದ ಒಳಗೆ ಪ್ರವೇಶಿಸುತ್ತಾರೆ. ಅವರನ್ನು ನೋಡಿದ ತಕ್ಷಣ ದೇವಸ್ಥಾನದ ಆಡಳಿತ ಮಂಡಳಿಯವರು ಅಥವಾ ಅರ್ಚಕರು ಓಡಿಬಂದು ನಗುಮುಖದಿಂದ ಸ್ವಾಗತ ಮಾಡುತ್ತಾರೆ. ಅವರಿಗೆ ವಿಶೇಷವಾದ ಮರ್ಯಾದೆ ಸಿಗುತ್ತದೆ. ಅವರು ಸಾಲಿನಲ್ಲಿ ನಿಲ್ಲದೆ ನೇರವಾಗಿ ಗರ್ಭಗುಡಿಯ ಹತ್ತಿರ ಹೋಗಿ ದೇವರಿಗೆ ಆರತಿ ಮಾಡುತ್ತಾರೆ. ದೇವರು ಕೇವಲ ಇವರಿಗೆ ಪ್ರಸನ್ನನಾಗುತ್ತಾನೇನೋ ಅಥವಾ ಮೋಕ್ಷದ ದಾರಿಯನ್ನೇ ಇವರೇ ಇಟ್ಟುಕೊಂಡಿದ್ದಾರೇನೋ ಎಂಬಂತೆ ಅವರ ವರ್ತನೆ ಇರುತ್ತದೆ. ಆದರೆ ಅದೇ ದೇವಸ್ಥಾನದ ಯಾವುದೋ ಒಂದು ಕತ್ತಲು ಮೂಲೆಯಲ್ಲಿ, ಕಂಬದ ಮರೆಯಲ್ಲಿ ಅಥವಾ ಬಾಗಿಲ ಸಂದಿಯಲ್ಲಿ ನಿಂತು ಮೈಮೇಲೆ ಸರಿಯಾದ ಬಟ್ಟೆ ಇಲ್ಲದೆ, ಸ್ನಾನ ಮಾಡಿ ಎಷ್ಟೋ ದಿನಗಳಾಗಿದ್ದರೂ ಕೈಯಲ್ಲಿ ದೇವರಿಗೆ ಕೊಡಲು ಏನೂ ಇಲ್ಲದೆ ಕೇವಲ ಕಣ್ಣೀರು ತುಂಬಿದ ಕಣ್ಣುಗಳಿಂದ ದೇವರ ಗೋಪುರವನ್ನು ನೋಡುವ ಒಬ್ಬ ಬಡವನಿರುತ್ತಾನೆ. ಅವನ ಹತ್ತಿರ ಅರ್ಚಕರು ಹೋಗುವುದಿಲ್ಲ, ಜನರು ಅವನನ್ನು ಮಾತನಾಡಿಸುವುದಿಲ್ಲ. ಕೆಲವೊಮ್ಮೆ ದಾರಿ ಬಿಡು, ಅಡ್ಡ ನಿಲ್ಲಬೇಡ, ಪಕ್ಕಕ್ಕೆ ಹೋಗು, ನಿನ್ನ ಮೈ ವಾಸನೆ ಬರುತ್ತಿದೆ ಎಂದು ಅವನನ್ನು ನಾಯಿಗಿಂತ ಕಡೆಯಾಗಿ ನೋಡುತ್ತಾರೆ. ದೇವಸ್ಥಾನದ ಕಲ್ಲುಗಳು ಕೂಡ ಅವನ ಪಾದದ ಸ್ಪರ್ಶಕ್ಕೆ ಮೃದುವಾಗಬಹುದು, ಆದರೆ ಮನುಷ್ಯರ ಹೃದಯ ಕರಗುವುದಿಲ್ಲ. ಆ ಬಡವನ ಮನಸ್ಸಿನಲ್ಲಿ ಆಗುವ ನೋವು ಮತ್ತು ಆತನ ಹೃದಯ ಅನುಭವಿಸುವ ಯಾತನೆಯನ್ನು ಯಾರು ತಾನೇ ತಿಳಿಯಬಲ್ಲರು? ಆತ ಶಬ್ದವಿಲ್ಲದೆ ಮನಸ್ಸಿನಲ್ಲೇ ದೇವರ ಜೊತೆ ಜಗಳವಾಡುತ್ತಾನೆ. ದೇವರೇ, ನಿನಗೂ ಕೇವಲ ಶ್ರೀಮಂತಿಕೆ ಬೇಕಾ? ಈ ಪ್ರಪಂಚದಲ್ಲಿ ಮತ್ತು ಸಮಾಜದಲ್ಲಿ ಬಡವನಿಗೆ ಜಾಗವಿಲ್ಲದಿರಬಹುದು, ಆದರೆ ನಿನ್ನ ಸನ್ನಿಧಿಯಲ್ಲೂ ನನಗಿಲ್ಲಿ ಸ್ಥಾನವಿಲ್ಲವೇ? ನನ್ನ ಹತ್ತಿರ ಚಿನ್ನವಿಲ್ಲ, ಬೆಳ್ಳಿ ಇಲ್ಲ, ನಿನಗೆ ಅರ್ಪಿಸಲು ರೇಷ್ಮೆ ವಸ್ತ್ರವಿಲ್ಲ, ಕನಿಷ್ಠ ನಿನ್ನ ಮುಂದೆ ಒಡೆಯಲು ಒಂದು ತೆಂಗಿನಕಾಯಿ ಖರೀದಿ ಮಾಡುವ ಶಕ್ತಿಯೂ ನನಗಿಲ್ಲ. ನಾನೊಬ್ಬ ದಿಕ್ಕಿಲ್ಲದವನು, ಅನಾಥ. ನನ್ನ ಪೂಜೆಯನ್ನು ನೀನು ಸ್ವೀಕರಿಸುತ್ತೀಯಾ, ಅಥವಾ ನಾನು ಬಡವನೆಂದು ನನ್ನನ್ನು ದೂರ ತಳ್ಳುತ್ತೀಯಾ ಎಂದು ಆತ ಎದೆಯಾಳದಿಂದ ಮೌನವಾಗಿ ಅಳುತ್ತಿರುತ್ತಾನೆ. ಆತನ ಕಣ್ಣೀರು ದೇವಾಲಯದ ಕಲ್ಲಿನ ನೆಲಕ್ಕೆ ಬಿದ್ದಾಗ ಅದರ ಶಬ್ದ ಮನುಷ್ಯರಿಗೆ ಕೇಳಿಸದೇ ಇರಬಹುದು,
ಆದರೆ ಆ ಭಗವಂತನಿಗೆ ಅದು ಕೇಳಿಸದೇ ಇರಲು ಸಾಧ್ಯವೇ? ಖಂಡಿತ ಇಲ್ಲ. ಮನುಷ್ಯರು ಹೊರಗಿನ ವೈಭವಕ್ಕೆ ಮಾರು ಹೋದರೆ ದೇವರು ಭಕ್ತನ ಒಳಗಿನ ನೋವಿಗೆ ಸ್ಪಂದಿಸುತ್ತಾನೆ. ಏಕೆಂದರೆ ವೀಕ್ಷಕರೇ, ನಮ್ಮ ಸನಾತನ ಧರ್ಮದ ಋಷಿ ಮುನಿಗಳು ತೋರಿಸಿಕೊಟ್ಟ ಪರಮ ಸತ್ಯವೇನೆಂದರೆ, ಸಾಕ್ಷಾತ್ ವೈಕುಂಠಪತಿಯೇ ಆಗಿರಲಿ ಅಥವಾ ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಗಳೇ ಆಗಿರಲಿ, ಅವರಿಗೆ ನಿಮ್ಮ ಹಣದ ಅವಶ್ಯಕತೆ ಇಲ್ಲ. ಭಗವಂತನಿಗೆ ಬೇಕಿರುವುದು ನಿಮ್ಮ ಹೃದಯದ ಆಳದಲ್ಲಿರುವ ಯಾವುದೇ ಕಲಬೆರಕೆ ಇಲ್ಲದ ಶುದ್ಧ ಭಕ್ತಿ ಮತ್ತು ಕಣ್ಣಲ್ಲಿರುವ ಆನಂದ ಬಾಷ್ಪ ಮಾತ್ರ. ಹನುಮಂತನಿಗಂತೂ ರಾಮನಾಮ ಬಿಟ್ಟರೆ ಬೇರೇನೂ ಬೇಕಿಲ್ಲ. ಕುಚೇಲನ ಒಂದು ಇಡೀ ಅವಲಕ್ಕಿಗೆ ಮನಸೋತ ಶ್ರೀಕೃಷ್ಣ, ಶಬರಿಯ ಎಂಜಿಲು ಹಣ್ಣಿಗೆ ಸಂತೋಷಗೊಂಡ ರಾಮ, ವಿದುರನ ಮನೆಗೆ ಹೋದ ಶ್ರೀಕೃಷ್ಣ, ಇವರೆಲ್ಲರೂ ತೋರಿಸಿಕೊಟ್ಟಿದ್ದು ಅದನ್ನೇ. ಇದನ್ನು ಮತ್ತೊಮ್ಮೆ ನಿರೂಪಿಸಲು ಇಂದು ನಾನು ನಿಮಗೆ ಒಬ್ಬ ಬಡಭಕ್ತನ ರೋಚಕ ಕಥೆಯನ್ನು ಹೇಳಲಿದ್ದೇನೆ. ಈ ಕಥೆಯನ್ನು ಕೇಳಿದ ಮೇಲೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಹಾಗಾದರೆ ಹನುಮಂತನ ಆ ರೋಮಾಂಚಕ ಲೀಲೆಯನ್ನು ಈಗ ನೋಡೋಣ. ಆದರೆ ಅದಕ್ಕೂ ಮೊದಲು ನನ್ನದೊಂದು ಸಣ್ಣ ವಿನಂತಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಆಂಜನೇಯ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ. ಈಗ ಕತೆಗೆ ಬರೋಣ. ಬಹಳ ವರ್ಷಗಳ ಹಿಂದೆ ಪವಿತ್ರವಾದ ತುಂಗಭದ್ರಾ ನದಿಯ ದಡದಲ್ಲಿ ಒಂದು ಪುಟ್ಟ ಹಳ್ಳಿ ಇತ್ತು. ಹಸಿರಿನಿಂದ ಕೂಡಿದ ಆ ಹಳ್ಳಿಯ ಕೊನೆಯಲ್ಲಿ ಊರಿನವರ ಕಣ್ಣಿಗೆ ಬೀಳದಂತೆ ಊರಿನ ಸ್ಮಶಾನದ ಹತ್ತಿರವಿದ್ದ ಒಂದು ಪಾಳು ಬಿದ್ದ ಜಾಗದಲ್ಲಿ ಶಂಕರ ಎಂಬ ಒಬ್ಬ ಬಡ ವ್ಯಕ್ತಿ ವಾಸಿಸುತ್ತಿದ್ದ. ಶಂಕರ ನೋಡಲು ಕಪ್ಪುಗಿದ್ದ, ಎತ್ತರವಾಗಿದ್ದ, ದೈವಿಕವಾಗಿ ಬಹಳ ಬಲಿಷ್ಠನಾಗಿದ್ದ. ಆತನ ಹೆಸರು ಶಂಕರ ಎಂದಿತ್ತು. ಆದರೆ ನಿಜವಾಗಿಯೂ ಅವನ ಪ್ರಪಂಚವೇ ಬಣ್ಣ ಕಳೆದುಕೊಂಡಿತ್ತು. ಮಳೆ ಬಂದರೆ ಸೋರುವ, ಬಿಸಿಲು ಬಂದರೆ ಸುಡುವ, ಚಳಿಗಾಲದಲ್ಲಿ ಮೈಕೊರೆಯುವ ಗಾಳಿ ಬಂದರೆ ಹಾರಿ ಹೋಗುವಂತಹ ಒಂದು ಮುರಿದು ಬಿದ್ದ ಗುಡಿಸಲು ಅವನ ಪಾಲಿನ ಅರಮನೆಯಾಗಿತ್ತು. ಮೈ ಮುಚ್ಚಿಕೊಳ್ಳಲು ಸರಿಯಾಗಿ ಬಟ್ಟೆ ಇಲ್ಲದೆ ಹತ್ತಾರು ಕಡೆ ಹರಿದು ತೇಪೆ ಹಾಕಿದ ಬಣ್ಣ ಮಾಸಿದ ಹಳೆಯ ಬಟ್ಟೆಗಳೇ ಅವನ ಬಟ್ಟೆಯಾಗಿದ್ದವು. ತನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ದಿನವಿಡೀ ಹಳ್ಳಿಯವರ ಬಳಿ ಕೂಲಿ ಕೆಲಸಕ್ಕಾಗಿ ಅಲೆದಾಡುವುದೇ ಅವನ ಬದುಕಾಗಿತ್ತು. ಬೆಳಗ್ಗೆ ಎದ್ದ ತಕ್ಷಣ ದೊಡ್ಡ ಬಂಡೆಗಳನ್ನು ಒಡೆಯುವುದು, ಅಕ್ಕಿಯ ಭಾರವಾದ ಮೂಟೆಗಳನ್ನು ಹೊರುವುದು ಮತ್ತು ಕಾಡಿನಿಂದ ಮರಗಳನ್ನು ಕಡಿಯುವುದು ಅವನ ಕೆಲಸವಾಗಿತ್ತು. ಕಠಿಣ ಪರಿಶ್ರಮದಿಂದಾಗಿ ಅವನ ಕೈಗಳು ಗಾಯವಾಗಿದ್ದವು, ಪಾದಗಳು ಬಿರುಕು ಬಿಟ್ಟಿದ್ದವು. ಸುಡುವ ಬಿಸಿಲಿನಲ್ಲಿ ಆತ ಪಡುತ್ತಿದ್ದ ಕಷ್ಟ ಮತ್ತು ಅವನ ಮೈಮೇಲಿನ ಬೆವರು ಕೆಲವೊಮ್ಮೆ ರಕ್ತದ ಹನಿಗಳಂತೆ ಕಾಣುತ್ತಿತ್ತು. ಇಷ್ಟೆಲ್ಲ ಯಾತನೆಗಳ ನಡುವೆಯೂ ಆತನ ಮನಸ್ಸು ಮಾತ್ರ ಹನುಮಂತನ ಸ್ಮರಣೆಯಲ್ಲೇ ಇರುತ್ತಿತ್ತು. ವಿಧಿಯಾಟ ನೋಡಿ ತಾಯಿಯ ಮಡಿಲ ಬೆಚ್ಚಗಿನ ಪ್ರೀತಿ ತಿಳಿಯುವ ಮೊದಲೇ, ತಂದೆಯ ಹೆಗಲ ಮೇಲೆ ಕುಳಿತು ಆಡುವ ಮೊದಲೇ, ತೀರಾ ಚಿಕ್ಕ ವಯಸ್ಸಿನಲ್ಲೇ ಶಂಕರ ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದ. ಈ ವಿಶಾಲವಾದ ಪ್ರಪಂಚದಲ್ಲಿ ಆತ ಸಂಪೂರ್ಣ ಒಂಟಿಯಾಗಿದ್ದ. ಆತನ ನೋವು ಮತ್ತು ಸಂತೋಷವನ್ನು ಹಂಚಿಕೊಳ್ಳಲು ಯಾರೂ ಇರಲಿಲ್ಲ. ಕೊನೆಗೆ ಕಾಯಿಲೆ ಬಂದು ಜ್ವರದಿಂದ ಮಲಗಿದಾಗ ಪ್ರೀತಿಯಿಂದ ತಲೆ ಸವರಿ ಒಂದು ಲೋಟ ನೀರು ಕೊಡುವವರು ಸಹ ಅವನಿಗೆ ಇರಲಿಲ್ಲ. ರಾತ್ರಿ ಕತ್ತಲೆಯಲ್ಲಿ ಗುಡುಗು ಮಿಂಚು ಬಂದರೆ ಭಯಪಟ್ಟು ಅಪ್ಪಿಕೊಳ್ಳಲು ಯಾರೂ ಇರಲಿಲ್ಲ. ಎಷ್ಟೋ ರಾತ್ರಿಗಳು ಅವನು ಹಸಿವಿನಿಂದ ನಿದ್ದೆ ಬರದೆ ಆಕಾಶದ ನಕ್ಷತ್ರಗಳನ್ನು ಎನಿಸುತ್ತಾ ಕಳೆದಿದ್ದ. ಹಬ್ಬಗಳು ಬಂದಾಗ ಊರಿನ ಜನ ಸಿಹಿ ತಿನ್ನುತ್ತಿದ್ದಾರೆ. ಶಂಕರ ಹಸಿವಿನಿಂದ ನೀರು ಕುಡಿದು ಮಲಗುತ್ತಿದ್ದ. ಅವನಿಗೆ ಏಕೈಕ ಆಸರೆ ಎಂದರೆ ಆ ಕತ್ತಲು ಗುಡಿಸಲಿನ ಮೂಲೆಯಲ್ಲಿಟ್ಟಿದ್ದ ತಂದೆ ಸಾಯುವ ಮುನ್ನ ಬಿಟ್ಟು ಹೋಗಿದ್ದ ಒಂದು ಪುಟ್ಟ ಬಣ್ಣ ಮಾಸಿದ
ಮಣ್ಣಿನ ಗಣಪತಿಯ ಮೂರ್ತಿ ಮತ್ತು ಗೋಡೆಯ ಮೇಲಿದ್ದ ಹನುಮಂತನ ಒಂದು ಹಳೆಯ ಧೂಳು ಹಿಡಿದ ಜೇಡರ ಬಳಿ ಕಟ್ಟಿದ ಚಿತ್ರಪಟ. ಅವನು ಆಗಾಗ ಕೆಲಸ ಮುಗಿಸಿ ಬಂದ ಮೇಲೆ ಆ ಹನುಮಂತನ ಚಿತ್ರದ ಮುಂದೆ ಕುಳಿತು ಹಸಿದ ಹೊಟ್ಟೆಯಲ್ಲಿ ಅಳುತ್ತಾ ಜಗಳವಾಡುತ್ತಿದ್ದ. ಸ್ವಾಮಿ ಹನುಮಂತ, ನೀನು ವಾಯುಪುತ್ರ, ನೀನು ಬಲಶಾಲಿ. ಆದರೆ ನನಗೇಕೆ ಇಷ್ಟು ಕಷ್ಟ ಕೊಟ್ಟಿದ್ದೀಯಾ? ಎಲ್ಲರಿಗೂ ಅಪ್ಪ ಅಮ್ಮನನ್ನು ಕೊಟ್ಟಿದ್ದೀಯಾ? ಊರಿನ ಸಾಹುಕಾರರ ಮಕ್ಕಳಿಗೆ ದಿನ ಹೊಸ ಬಟ್ಟೆ ಸಿಗುತ್ತೆ, ಹೊಟ್ಟೆ ತುಂಬ ಊಟ ಸಿಗುತ್ತೆ, ಅವರು ನಗುತ್ತಾರೆ, ಆಟ ಆಡುತ್ತಾರೆ. ಆದರೆ ನನ್ನನ್ನು ಏಕೆ ಇಷ್ಟು ಬಡವನನ್ನಾಗಿ ಮಾಡಿದೆ? ಕಳೆದ ಜನ್ಮದಲ್ಲಿ ನಾನೇನಾದರೂ ಮಹಾಪಾಪ ಮಾಡಿದ್ದೀನಾ? ನನ್ನ ಬದುಕು ಹೀಗೆಯೇ ಬೀದಿಯಲ್ಲೇ ಹಸಿದ ಹೊಟ್ಟೆಯಲ್ಲೇ ಮುಗಿದು ಹೋಗುತ್ತದೆಯೇ? ನಿನಗೆ ನನ್ನ ಮೇಲೆ ಕರುಣೆ ಇಲ್ವಾ? ನನ್ನ ಅಪ್ಪ ಅಮ್ಮನನ್ನು ಏಕೆ ಕರೆದುಕೊಂಡೆ? ನನಗೂ ಹಸಿವಾಗುತ್ತಿದೆ, ನನಗೂ ಆಸೆಗಳಿರುತ್ತೆ ಅಲ್ವಾ? ನನ್ನ ಸಂಕಟ ನಿನಗೆ ಕಾಣಲ್ವಾ ಎಂದು ಪ್ರಶ್ನಿಸುತ್ತಿದ್ದ. ಅವನ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಆ ಚಿತ್ರಪಟ ಮೌನವಾಗಿತ್ತು. ಆದರೆ ಆ ಹನುಮಂತನ ಕಣ್ಣುಗಳು ಮಾತ್ರ ಶಂಕರನನ್ನು ಸಮಾಧಾನ ಮಾಡುತ್ತಿರುವಂತೆ, ತಾಳ್ಮೆ ಇರಲಿ ಮಗು, ನಿನ್ನ ಕಣ್ಣೀರು ವ್ಯರ್ಥವಾಗುವುದಿಲ್ಲ, ನಾನು ಎಲ್ಲವನ್ನೂ ನೋಡುತ್ತಿದ್ದೇನೆ, ಸಮಯ ಬಂದಾಗ ನಾನೇ ನಿನಗೆ ಉತ್ತರ ಕೊಡುತ್ತೇನೆ ಎನ್ನುವಂತೆ ಭಾಸವಾಗುತ್ತಿತ್ತು. ಹೀಗೆ ದಿನಗಳು ಕಳೆಯುತ್ತಿದ್ದವು. ಹಳ್ಳಿಯಲ್ಲಿ ಒಮ್ಮೆ ಹನುಮ ಜಯಂತಿಯ ಸಡಗರ ಶುರುವಾಯಿತು. ಊರಿನ ಶ್ರೀಮಂತರೆಲ್ಲ ಹನುಮಂತನಿಗೆ ಅರ್ಪಿಸಲು ಬೆಳ್ಳಿ ಕವಚಗಳನ್ನು, ರೇಷ್ಮೆ ಬಟ್ಟೆಗಳನ್ನು, ಮುತ್ತು ರತ್ನದ ಹಾರಗಳನ್ನು ಮತ್ತು ದೀಪ ಹಚ್ಚಲು ಡಬ್ಬಿ ಡಬ್ಬಿ ಶುದ್ಧವಾದ ತುಪ್ಪವನ್ನು ತರುತ್ತಿದ್ದರು. ಎಲ್ಲರೂ ನಾನು ಅದು ಕೊಡುತ್ತೇನೆ, ನಾನು ಇದು ಕೊಡುತ್ತೇನೆ, ನನ್ನ ಹೆಸರು ಪತ್ರಿಕೆಯಲ್ಲಿ ಬರಬೇಕು, ದೇವಸ್ಥಾನದ ಫಲಕದ ಮೇಲೆ ನನ್ನ ಹೆಸರು ಇರಬೇಕು ಎಂದು ಒಬ್ಬರಿಗಿಂತ ಒಬ್ಬರು ಪೈಪೋಟಿ ನಡೆಸುತ್ತಿದ್ದರು. ಅಲ್ಲಿ ಭಕ್ತಿಗಿಂತ ಹೆಚ್ಚಾಗಿ ತಮ್ಮ ಹೆಸರಿನ ಪ್ರಚಾರದ ಪ್ರದರ್ಶನವೇ ಎದ್ದು ಕಾಣುತ್ತಿತ್ತು. ಇದನ್ನು ದೂರದಿಂದಲೇ ನೋಡಿದ ಶಂಕರನಿಗೂ ಈ ಬಾರಿ ಹನುಮಂತನಿಗೆ ಏನಾದರೂ ಕೊಡಬೇಕು ಎಂಬ ಆಸೆ ಬಂತು. ಅವನು ಎಲ್ಲೋ ಹಿರಿಯರ ಬಾಯಲ್ಲಿ ಕೇಳಿದ್ದ. ಹನುಮಂತನಿಗೆ ಬೆಣ್ಣೆ ಅಲಂಕಾರ ಅಂದರೆ ತುಂಬ ಇಷ್ಟ. ರಾಮ ಮತ್ತು ರಾವಣರ ನಡುವೆ ನಡೆದ ಯುದ್ಧದಲ್ಲಿ ಹನುಮಂತನ ಮೈಗೆ ಗಾಯಗಳಾಗಿದ್ದವು. ಆ ಗಾಯಗಳಿಗೆ ಬೆಣ್ಣೆ ಹಚ್ಚಿದರೆ ಹನುಮಂತನಿಗೆ ತಂಪಾಗುತ್ತದೆ ಮತ್ತು ಅವನ ಮನಸ್ಸು ಶಾಂತವಾಗುತ್ತದೆ ಎಂದು ಶಂಕರ ತಿಳಿದುಕೊಂಡಿದ್ದ. ಆದ್ದರಿಂದ ಶಂಕರ ದೃಢವಾಗಿ ನಿರ್ಧರಿಸಿದ, ಈ ಹನುಮ ಜಯಂತಿಗೆ ನಾನು ನನ್ನ ಅಪ್ಪನಿಗೆ, ನನ್ನ ಪ್ರಾಣದೇವರಿಗೆ ಬೆಣ್ಣೆಯನ್ನು ಕೊಡಲೇಬೇಕು. ನನ್ನ ಕೈಯಿಂದ ಬೆಣ್ಣೆ ಹಚ್ಚಬೇಕು, ಅವನ ಮೈ ತಂಪು ಮಾಡಬೇಕು ಎಂದು. ಆದರೆ ಬೆಣ್ಣೆ ಖರೀದಿಸಲು ಅವನ ಹತ್ತಿರ ಹಣವಿರಲಿಲ್ಲ. ಬೆಣ್ಣೆಯ ಬೆಲೆ ಹೆಚ್ಚಾಗಿತ್ತು. ಕೂಲಿಯಿಂದ ಬರುತ್ತಿದ್ದ ಕಾಸು ಅವನ ಹೊಟ್ಟೆ ತುಂಬಿಸಲೇ ಸಾಲುತ್ತಿರಲಿಲ್ಲ. ಒಂದು ಹೊತ್ತು ಊಟ ಮಾಡಿದರೆ ಇನ್ನೊಂದು ಹೊತ್ತು ಉಪವಾಸ ಮಾಡಬೇಕಾದ ಪರಿಸ್ಥಿತಿ ಅವನದಾಗಿತ್ತು. ಅದಕ್ಕಾಗಿ ಶಂಕರ ಒಂದು ಕಠಿಣ ನಿರ್ಧಾರ ಮಾಡಿದನು. ಹನುಮ ಜಯಂತಿಗೆ 1 ತಿಂಗಳು ಇರುವಾಗಲೇ ಅವನು ತನ್ನ ಊಟವನ್ನು ಕಡಿಮೆ ಮಾಡಿದನು. ದಿನಕ್ಕೆ 1 ಬಾರಿ ಮಾತ್ರ ಊಟ ಮಾಡಿ ಉಳಿದ ಹಣವನ್ನು ಮಣ್ಣಿನ ಮಡಿಕೆಯಲ್ಲಿ ಉಳಿಸಲು ಶುರು ಮಾಡಿದನು. ಕೆಲವೊಮ್ಮೆ ಹಸಿವು ತಡೆಯಲಾಗದಿದ್ದಾಗ ಕೆರೆಯ ನೀರು ಕುಡಿದು ಹೊಟ್ಟೆಗೆ ಒದ್ದೆ ಬಟ್ಟೆ ಕಟ್ಟಿಕೊಂಡು ಕಣ್ಣೀರು ಹಾಕುತ್ತಾ ಮಲಗುತ್ತಿದ್ದನು. ಆದರೆ ಉಳಿಸಿದ ಹಣವನ್ನು ಮಾತ್ರ ಮುಟ್ಟಲಿಲ್ಲ. ನನ್ನ ಹಸಿವಿಗಿಂತ ಹನುಮಂತನ ಮೈ ತಂಪಾಗುವುದೇ ಮುಖ್ಯ ಎನ್ನುವುದೇ ಅವನ ಗುರಿಯಾಗಿತ್ತು. ಕೊನೆಗೆ ಹನುಮ ಜಯಂತಿಯ ದಿನ ಬಂದಾಗ ಊರೆಲ್ಲ ಹಬ್ಬದ ಸಂಭ್ರಮದಲ್ಲಿತ್ತು. ಶಂಕರ ನದಿಯಲ್ಲಿ ಸ್ನಾನ ಮಾಡಿ ತಾನು ಸಂಗ್ರಹಿಸಿದ್ದ ಚಿಲ್ಲರೆ ಹಣವನ್ನು ಎಣಿಸಿ ಅಂಗಡಿಗೆ ಹೋದನು. ಅಲ್ಲಿ ಸ್ವಲ್ಪ ಬೆಣ್ಣೆಯನ್ನು ಖರೀದಿಸಿದನು. ಅಂಗಡಿಯವನು ಶಂಕರನ ಸ್ಥಿತಿಯನ್ನು ನೋಡಿ
ತಿನ್ನಲು ರೊಟ್ಟಿ ಇಲ್ಲದಿದ್ದರೂ ನಿನಗೆ ಬೆಣ್ಣೆ ಬೇಕೇ ಎಂದು ತಮಾಷೆ ಮಾಡಿದನು. ಆದರೆ ಶಂಕರನಿಗೆ ಆ ಮಾತುಗಳು ಕೇಳಿಸಲಿಲ್ಲ. ಅವನ ಪಾಲಿಗೆ ಆ ಬೆಣ್ಣೆಯೇ ಅತ್ಯಂತ ಬೆಲೆಬಾಳುವ ವಸ್ತುವಾಗಿತ್ತು. ಶಂಕರ ಆ ಬೆಣ್ಣೆಯನ್ನು ಒಂದು ಬಾಳೆ ಎಲೆಯಲ್ಲಿ ಇಟ್ಟುಕೊಂಡನು. ಬಿಸಿಲಿಗೆ ಬೆಣ್ಣೆ ಕರಗಬಾರದು ಎಂದು ಅದನ್ನು ತನ್ನ ಎದೆಯ ಹತ್ತಿರ ಭದ್ರವಾಗಿ ಹಿಡಿದು ಹರಿದ ಶರ್ಟ್ನ ಒಳಗೆ ಮುಚ್ಚಿಟ್ಟುಕೊಂಡು ದೇವಸ್ಥಾನದ ಕಡೆಗೆ ಹೋಗುತ್ತಾನೆ. ಇಂದು ನನ್ನ ಹನುಮಂತ ಈ ಬೆಣ್ಣೆಯನ್ನು ನೋಡಿ ಖಂಡಿತ ಸಂತೋಷಪಡುತ್ತಾನೆ. ನನ್ನ 1 ತಿಂಗಳ ಕಷ್ಟಕ್ಕೆ ಇಂದು ಫಲ ಸಿಗುತ್ತದೆ ಎಂದು ಅವನು ಮನಸ್ಸಿನಲ್ಲಿಯೇ ಸಂಭ್ರಮಿಸಿದನು. ಶಂಕರ ದೇವಸ್ಥಾನಕ್ಕೆ ತಲುಪಿದಾಗ ಬಿಸಿಲು ಜೋರಾಗಿತ್ತು. ಊರಿನ ಶ್ರೀಮಂತರು, ಸಾಹುಕಾರರು ಮತ್ತು ದೊಡ್ಡ ಅಧಿಕಾರಿಗಳು ದೇವಸ್ಥಾನದ ಒಳಗೆ ತುಂಬಿದ್ದರು. ಅವರೆಲ್ಲರೂ ಹೊಸ ರೇಷ್ಮೆ ಬಟ್ಟೆಗಳನ್ನು ಧರಿಸಿ ಮೈತುಂಬ ಸುಗಂಧ ದ್ರವ್ಯಗಳನ್ನು ಹಚ್ಚಿಕೊಂಡು ಚಿನ್ನದ ತಟ್ಟೆಯಲ್ಲಿ ಹಣ್ಣುಗಳನ್ನು ಹಿಡಿದು ಸಾಲಾಗಿ ನಿಂತಿದ್ದರು. ಅವರ ಆಡಂಬರದ ಮುಂದೆ ಶಂಕರನ ಭಕ್ತಿ ಯಾರಿಗೂ ಕಾಣದಂತಾಗಿತ್ತು. ಶಂಕರ ತನ್ನ ಹಳೆಯ ಮತ್ತು ಕೊಳಕು ಬಟ್ಟೆಯಲ್ಲಿ ಬರಿಗಾಲಿನಲ್ಲಿ ಬೆವರುತ್ತಾ ದೇವಸ್ಥಾನದ ಒಳಗೆ ಬಂದನು. ಯಾರಿ ಕಣ್ಣಿಗೂ ಬೀಳದಂತೆ ತನ್ನ ಕೈಯಲ್ಲಿದ್ದ ಬಾಳೆ ಎಳೆಯನ್ನು ಎದೆಯ ಹತ್ತಿರ ಅಡಗಿಸಿಕೊಂಡು ಕಂಬದ ಮರೆಯಿಂದ ಒಳಗೆ ಹೋಗಲು ಪ್ರಯತ್ನಿಸುತ್ತಾನೆ. ಆಗ ದ್ವಾರಪಾಲಕರು ಅವನನ್ನು ತಡೆದರು. ಬಾಗಿಲಿಗೆ ಹಾಕಿದ ಅಡ್ಡಗೋಲನ್ನು ಹಿಡಿದು ನಿಲ್ಲಿಸಿದರು. ಎಲ್ಲಿಗೆ ಬರುತ್ತಿದ್ದೀಯಾ? ನಿನಗೆ ಎಷ್ಟು ಸಲ ಹೇಳಬೇಕು? ಇದು ಶ್ರೀಮಂತರು ಪೂಜೆ ಮಾಡುವ ಸಮಯ. ನಿನ್ನ ಹತ್ತಿರ ಏನಿದೆ? ಸುಮ್ಮನೆ ದಾರಿ ಬಿಡು, ಪಕ್ಕಕ್ಕೆ ಹೋಗು ಎಂದು ಹೇಳಿದರು. ಶಂಕರ ನಡಗುತ್ತಾ ಮೆಲ್ಲಗೆ ತನ್ನ ಎಲೆಯನ್ನು ತೆರೆದು ತೋರಿಸಿದ. ಅದರಲ್ಲಿ ಸ್ವಲ್ಪವೇ ಸ್ವಲ್ಪ ಬೆಣ್ಣೆ ಇತ್ತು. ಬಿಸಿಲಿನ ತಾಪಕ್ಕೆ ಮತ್ತು ಶಂಕರನ ದೇಹದ ಉಷ್ಣತೆಗೆ ಆ ಬೆಣ್ಣೆ ಆಗಲೇ ಅರ್ಧ ಕರಗಿ ನೀರಾಗುತ್ತಿತ್ತು. ಅದನ್ನು ನೋಡಿ ಅಲ್ಲಿದ್ದವರೆಲ್ಲ ಜೋರಾಗಿ ನಗಲು ಶುರು ಮಾಡಿದರು. ಒಬ್ಬ ಜಮೀನ್ದಾರ ಎದುರಿಗೆ ಬಂದು ಅಸಹ್ಯದಿಂದ ಮೂಗು ಮುಚ್ಚಿಕೊಂಡು ಹೇಳಿದ, ನೋಡ್ರೋ ಅಲ್ಲಿ, ಇವನು ತಂದಿರೋ ಬೆಣ್ಣೆ ಇವನ ಮುಖಕ್ಕೆ ಸಾಲಲ್ಲ. ಇವನು ದೇವರಿಗೆ ಕೊಡ್ತಾನಂತೆ. ಇವನ ಯೋಗ್ಯತೆಗೆ ಬೆಣ್ಣೆ ಬೇಕಂತೆ. ನಮ್ಮ ಪೂಜೆಗೆ ಅಪಶಕುನ ಮಾಡಬೇಡ ಎಂದು ಅವಮಾನ ಮಾಡಿದ. ಅರ್ಚಕರು ಕೂಡ, ಶಂಕರ, ಈ ಬೆಣ್ಣೆ ಕರಗಿ ಹೋಗಿದೆ. ಇದು ನಿನ್ನ ಬೆವರಿನ ಜೊತೆ ಸೇರಿ ಎಂಜಲು ಆಗಿದೆ. ಇದನ್ನು ದೇವರಿಗೆ ಹಚ್ಚಲು ಆಗುವುದಿಲ್ಲ. ಸುಮ್ಮನೆ ಇಲ್ಲಿಂದ ಹೋಗು ಎಂದು ಗದರಿದರು. ಶಂಕರನಿಗೆ ಎದೆ ಒಡೆದಂತಾಯಿತು. ಭೂಮಿಯೇ ಬಾಯ್ಬಿಟ್ಟು ತನ್ನನ್ನು ನುಂಗಬಾರದೇ ಎಂದು ಅವನಿಗೆ ಅನಿಸಿತು. ನಾನು 1 ತಿಂಗಳು ಉಪವಾಸವಿದ್ದು ತಂದಿದ್ದು ವ್ಯರ್ಥವಾಯಿತೇ. ನನ್ನ ಹನುಮಂತ ನನ್ನನ್ನು ಕೈಬಿಟ್ಟನೇ. ಬಡವರ ಭಕ್ತಿಗೆ ಬೆಲೆಯೇ ಇಲ್ಲವೇ ಎಂದು ಅವನು ದುಃಖಿತನಾದನು. ಅವನು ಯಾರಿಗೂ ಏನನ್ನೂ ಹೇಳದೆ ಕಣ್ಣೀರು ಹಾಕುತ್ತಾ ದೇವಸ್ಥಾನದ ಮೆಟ್ಟಿಲು ಇಳಿದು ಬಂದನು. ಬಿಸಿಲು ತಡೆಯಲಾಗದೆ ಅಲ್ಲೇ ಇದ್ದ ಒಂದು ಒಣಗಿದ ಮರದ ಕೆಳಗೆ ಕುಳಿತುಕೊಂಡನು. ಬಾಳೆ ಎಳೆಯನ್ನು ಬಿಚ್ಚಿ ನೋಡಿದಾಗ ಬೆಣ್ಣೆ ಪೂರ್ತಿ ಕರಗಿ ನೀರಾಗಿತ್ತು. ಅವನು ಆಕಾಶದ ಕಡೆ ನೋಡಿ ಅಳುತ್ತಾ, ಹನುಮಂತ, ಅವರು ಹೇಳುವುದು ನಿಜವಿರಬಹುದು. ನಾನು ಬಡವ. ನನ್ನ ಬೆಣ್ಣೆಗೂ ಬೆಲೆ ಇಲ್ಲ, ಭಕ್ತಿಗೆ ಬೆಲೆ ಇಲ್ಲ. ನಿನ್ನ ದರ್ಶನ ಪಡೆಯಲು ನಾನು ಲಾಯಕ್ಕಿಲ್ಲ. ನೀನು ದೊಡ್ಡವರ ದೇವರು ಎಂದುಕೊಂಡನು. ಆ ಕರಗಿದ ಬೆಣ್ಣೆಯನ್ನು ದೇವರಿಗೆ ಹಚ್ಚಲು ಸಾಧ್ಯವಿಲ್ಲ ಎಂದು ತಿಳಿದು ಅದನ್ನು ತನ್ನ ಎದೆಯ ಮೇಲೆಯೇ ಹಚ್ಚಿಕೊಂಡನು. ನನ್ನ ಎದೆಯಲ್ಲೇ ನೀನಿದ್ದೀಯ. ನನ್ನ ಹೃದಯವೇ ನಿನಗೆ ದೇವಸ್ಥಾನ. ಇದನ್ನು ಇಲ್ಲೇ ಸ್ವೀಕರಿಸು ಎಂದು ಕಣ್ಣು ಮುಚ್ಚಿ ರಾಮ ರಾಮ ಎಂದು ಜಪಿಸಲು ಶುರು ಮಾಡಿದನು. ಇತ್ತ ದೇವಸ್ಥಾನದ ಒಳಗೆ ಒಂದು ಅದ್ಭುತ ನಡೆಯಿತು. ಶ್ರೀಮಂತರು ತಂದಿದ್ದ ಕೆಜಿಗಟ್ಟಲೆ ಬೆಣ್ಣೆಯನ್ನು ಅರ್ಚಕರು ಹನುಮಂತನ ವಿಗ್ರಹಕ್ಕೆ ಹಚ್ಚಲು ಪ್ರಯತ್ನಿಸುತ್ತಿದ್ದರು. ಆದರೆ ಆ ಬೆಣ್ಣೆ ವಿಗ್ರಹದ ಮೇಲೆ ನಿಲ್ಲಲೇ ಇಲ್ಲ. ಹಚ್ಚಿದ ತಕ್ಷಣ
ಜಾರಿ ಕೆಳಗೆ ಬೀಳುತ್ತಿತ್ತು. ಎಷ್ಟೇ ಗಟ್ಟಿಯಾದ ಬೆಣ್ಣೆ ತಂದರೂ ಅದು ಕಾದ ಅಂಚಿನ ಮೇಲೆ ಹಾಕಿದಂತೆ ಕರಗಿ ಹೋಗುತ್ತಿತ್ತು. ಹೂವಿನ ಹಾರಗಳು ಕಲಚಿ ಬೀಳುತ್ತಿದ್ದವು. ದೀಪಗಳು ತಾನಾಗಿಯೇ ಹಾರಿ ಹೋಗುತ್ತಿದ್ದವು. ಇಡೀ ದೇವಸ್ಥಾನದಲ್ಲಿ ಭಯದ ವಾತಾವರಣ ಉಂಟಾಯಿತು. ಏನಿದು ಅಪಶಕುನ? ದೇವರು ನಮ್ಮ ಪೂಜೆಯನ್ನು ಏಕೆ ಸ್ವೀಕರಿಸುತ್ತಿಲ್ಲ ಎಂದು ಎಲ್ಲರೂ ಗಾಬರಿಯಿಂದ ಚಿಂತಿಸತೊಡಗಿದರು. ಆಗ ಆ ದೇವಸ್ಥಾನದ ಪ್ರಧಾನ ಅರ್ಚಕರಿಗೆ ಇದ್ದಕ್ಕಿದ್ದಂತೆ ಮೈಮೇಲೆ ದೇವರು ಬಂದಂತಾಯಿತು. ಅವರ ಕಣ್ಣುಗಳು ಕೆಂಪಾದವು, ಮೈ ನಡುಗಲು ಶುರುವಾಯಿತು. ಅವರು ಪೂಜೆ ನಿಲ್ಲಿಸಿ ಕೈಯಲ್ಲಿದ್ದ ಆರತಿ ತಟ್ಟೆಯನ್ನು ಕೆಳಗಿಟ್ಟು ಗರ್ಭಗುಡಿಯಿಂದ ಹೊರಗೆ ಬಂದರು. ನಿಲ್ಲಿಸಿ, ಪೂಜೆ ನಿಲ್ಲಿಸಿ. ನನ್ನ ಪರಮಭಕ್ತ ಹೊರಗೆ ಅಳುತ್ತಿದ್ದಾನೆ. ಅವನ ಮನಸ್ಸು ನೋಯಿಸಿ. ನೀವು ಕೊಡುವ ಚಿನ್ನ, ಬೆಳ್ಳಿ, ಬೆಣ್ಣೆ ಯಾವುದೂ ನನಗೆ ಬೇಕಿಲ್ಲ. ಅವನ ಹಸಿವು, ಅವನ ಕಣ್ಣೀರು ನನಗೆ ಕಾಣುತ್ತಿದೆ. ಅವನು 1 ತಿಂಗಳು ಉಪವಾಸವಿದ್ದು ತಂದ ಬೆಣ್ಣೆ ನನಗೆ ಬೇಕು. ಮೊದಲು ಅವನನ್ನು ಕರೆಯಿರಿ ಎಂದು ಅರ್ಚಕರು ಜೋರಾಗಿ ಕೂಗಿಕೊಂಡರು. ಎಲ್ಲರೂ ಆಶ್ಚರ್ಯದಿಂದ ಹೊರಗೆ ನೋಡಿದರು. ಅಲ್ಲಿ ಮರದ ಕೆಳಗೆ ಶಂಕರ ಮೈಗೆ ಬೆಣ್ಣೆ ಹಚ್ಚಿಕೊಂಡು ಕಣ್ಣೀರು ಸುರಿಸುತ್ತಾ ಧ್ಯಾನ ಮಾಡುತ್ತಿದ್ದ. ಊರಿನ ಜನರೆಲ್ಲ ಓಡಿಹೋಗಿ ಶಂಕರನನ್ನು ಎಬ್ಬಿಸಿ ಕರೆದುಕೊಂಡು ಬಂದರು. ಶಂಕರ ಭಯಪಡುತ್ತಾ, ಸ್ವಾಮಿ, ನಾನು ಏನು ತಪ್ಪು ಮಾಡಿಲ್ಲ. ನಾನು ಹೋಗಿಬಿಡುತ್ತೇನೆ. ನನ್ನನ್ನು ಹೊಡೆಯಬೇಡಿ. ನಾನು ಮತ್ತೆ ಈ ಕಡೆ ಬರುವುದಿಲ್ಲ ಎಂದು ಹೇಳುತ್ತಾನೆ. ಆದರೆ ಅರ್ಚಕರು ಅವನ ಕಾಲಿಗೆ ಬಿದ್ದು, ಶಂಕರ, ನಮ್ಮನ್ನು ಕ್ಷಮಿಸು. ನಾವು ನಿನ್ನ ಬಟ್ಟೆ ನೋಡಿದೆವು, ಆದರೆ ನಿನ್ನ ಒಳಗಿರುವ ಬಂಗಾರದಂತಹ ಭಕ್ತಿಯನ್ನು ನೋಡಲಿಲ್ಲ. ನೀನು ತಂದಿರುವ ಆ ಬೆಣ್ಣೆಯನ್ನೇ ಕೊಡು. ದೇವರಿಗೆ ಹಸಿವಾಗಿದೆ ಎಂದು ಅರ್ಚಕರು ಕೇಳಿದರು. ಆಗ ಶಂಕರ ನಡುಗುವ ಕೈಯಿಂದ ತನ್ನ ಬಾಳೆ ಎಳೆಯನ್ನು ನೀಡಿದನು. ಅದರಲ್ಲಿ ಬೆಣ್ಣೆ ಪೂರ್ತಿಯಾಗಿ ಕರಗಿ ಹೋಗಿತ್ತು. ಸ್ವಾಮಿ, ಇದರಲ್ಲಿ ಏನೂ ಉಳಿದಿಲ್ಲ. ಇದು ನನ್ನ ಎದೆಯ ಶಾಖಕ್ಕೆ ಕರಗಿದೆ ಎಂದು ಶಂಕರ ಅಳುತ್ತಾನೆ. ಆದರೆ ಅರ್ಚಕರು, ಇಲ್ಲ ಶಂಕರ, ಇದೇ ನಿಜವಾದ ಭಕ್ತಿ ಎಂದು ಆ ಬಾಳೆ ಎಲೆಯಲ್ಲಿದ್ದ ಸ್ವಲ್ಪವೇ ಬೆಣ್ಣೆಯನ್ನು ತೆಗೆದುಕೊಂಡು ಹೋಗಿ ಹನುಮಂತನ ವಿಗ್ರಹಕ್ಕೆ ಹಚ್ಚಿದರು. ಏನು ಆಶ್ಚರ್ಯ! ದೊಡ್ಡ ಶ್ರೀಮಂತರು ತಂದ ಕೆಜಿಗಟ್ಟಲೆ ಬೆಣ್ಣೆ ನಿಲ್ಲದ ವಿಗ್ರಹದ ಮೇಲೆ ಶಂಕರನ ಆ ಕರಗಿದ ಬೆಣ್ಣೆ ಅಂಟಿಕೊಂಡಿತು. ಅಷ್ಟೇ ಅಲ್ಲ, ಆ ಬೆಣ್ಣೆ ವಜ್ರದಂತೆ ಹೊಳೆಯಲು ಶುರು ಮಾಡಿತು. ಹನುಮಂತನ ವಿಗ್ರಹವು ನಡುಗುತ್ತಿರುವಂತೆ ಎಲ್ಲರಿಗೂ ಅನಿಸಿತು. ಇಡೀ ದೇವಸ್ಥಾನದಲ್ಲಿ ಒಳ್ಳೆಯ ಸುಗಂಧ ಹರಡಿತು. ಅಲ್ಲಿ ಸೇರಿದ್ದ ಸಾವಿರಾರು ಜನ ಭಕ್ತಿಯಿಂದ ಜೈ ಶ್ರೀರಾಮ, ಜೈ ಹನುಮಾನ್ ಎಂದು ಘೋಷಣೆ ಕೂಗಿದರು. ಹನುಮಂತನಿಗೆ ಬೇಕಾಗಿರುವುದು ಶ್ರೀಮಂತಿಕೆ ಅಲ್ಲ, ಶಂಕರನಂತಹ ನಿಷ್ಕಲ್ಮಶವಾದ ಭಕ್ತಿ ಎಂದು ಎಲ್ಲರಿಗೂ ಅರ್ಥವಾಯಿತು. ಜಮೀನ್ದಾರರು ಶಂಕರನ ಕ್ಷಮೆ ಕೇಳಿದರು. ಅಂದಿನಿಂದ ಶಂಕರ ಆ ದೇವಸ್ಥಾನದ ಮುಖ್ಯ ಸೇವಕನಾದನು. ವೀಕ್ಷಕರೇ, ಈ ಕತೆ ನಮಗೆ ಒಂದು ಪಾಠ ಕಲಿಸುತ್ತದೆ. ನೀವು ಎಷ್ಟೇ ಬಡವರಾಗಿರಲಿ, ದೇವರಿಗೆ ಕೊಡಲು ಏನೂ ಇಲ್ಲದಿದ್ದರೂ ಪರವಾಗಿಲ್ಲ. ನೀವು ಭಕ್ತಿಯಿಂದ ಕೋರಿಕೊಂಡರೆ ಸಾಕು. ಆಂಜನೇಯ ಸ್ವಾಮಿ ನಿಮ್ಮನ್ನು ಕಾಪಾಡುತ್ತಾನೆ. ಜೀವನದಲ್ಲಿ ಕಷ್ಟಗಳು, ಸಾಲ ಅಥವಾ ಅನಾರೋಗ್ಯದ ಸಮಸ್ಯೆ ಇದ್ದರೆ ಶಂಕರನಂತೆ ನಂಬಿಕೆಯಿಟ್ಟು ಹನುಮಂತನನ್ನು ಪ್ರಾರ್ಥಿಸಿ. ನಿಮ್ಮ ಕಷ್ಟಗಳನ್ನು ಬೆಣ್ಣೆಯಂತೆ ಕರಗಿಸುತ್ತಾನೆ. ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಜೈ ಬಜರಂಗಬಲಿ ಎಂದು ಬರೆಯಿರಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಂ ನಮಃ ಶಿವಾಯ.